ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ರಿ? ಚೆನ್ನಾಗಿದ್ರೆ ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನು ದೇವರಿಗೆ ಪ್ರಸಾದಕ್ಕೆ, ಲಕ್ಷ್ಮೀ ದೇವಿಗೆ ಸೂಪರಾಗಿರೋಂಥ ಈಸಿಯಾಗಿರೋಂಥ ಪ್ರಸಾದ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಸೂಪರಾಗಿರುತ್ತೆ. ಬನ್ನಿ ಮಾಡೋಣ. ನೋಡಿ, ಒಂದು ಕುಕ್ಕರ್ನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ 1 ಕಪ್ನಷ್ಟು ಹೆಸರುಬೇಳೆ ಹಾಕ್ಕೊತಾ ಇದ್ದೀನಿ. ಹೆಸರುಬೇಳೆನ ಇದರಲ್ಲೇ ಕುಕ್ಕರಲ್ಲೇ ಫ್ರೈ ಮಾಡ್ಕೊಂಬಿಡೋಣ. ನೀವು ಬೇಡ ಅಂದರೆ ಬೇರೆ ಪಾತ್ರೆಯಲ್ಲಿ ಕೂಡ ಫ್ರೈ ಮಾಡಿಕೊಂಡು ಆಮೇಲೆ ಕುಕ್ಕರಲ್ಲಿ ಹಾಕ್ಕೋಬೋದು. ನಾನು ಇದರಲ್ಲೇ ಫ್ರೈ ಮಾಡಿಕೊಂಡು ಹಾಕ್ಕೊತೀನಿ. ನೋಡಿ, ನೀವು ಜಾಸ್ತಿ ಜೋರು ಉರಿಯಲ್ಲೇ ಫ್ರೈ ಮಾಡ್ಕೋಬೇಡಿ. ಆದಷ್ಟು ಸಣ್ಣ ಉರಿಯಲ್ಲೇ ಇದನ್ನ ಚೆನ್ನಾಗಿ ಹುರಿಬೇಕು. ಒಂದಿಷ್ಟು ಬ್ರೌನ್ ಕಲರ್ ಬಂದರೆ ಸಾಕು. ಮತ್ತು ನೀವು ಜಾಸ್ತಿ ಸಿದಿಸ್ಕೊಂಡ್ರೆ ಮತ್ತು ಟೇಸ್ಟ್ ಚೆನ್ನಾಗಿರೋದಿಲ್ಲ. ಸೀದೋದು ಸ್ಮೆಲ್ಲು ಮತ್ತು ಟೇಸ್ಟೂ ಚೆನ್ನಾಗಿರೋದಿಲ್ಲ. ಅದಕ್ಕೆ ಸ್ವಲ್ಪ ನಿಧಾನಕ್ಕೆ ಬ್ರೌನ್ ಕಲರ್ ಬರೋವರೆಗೆ ಇದನ್ನ ಸಣ್ಣ ಉರಿಯಲ್ಲೇ ಫ್ರೈ ಮಾಡಿಕೊಂಡ್ರೆ ಸಾಕು. ಇವಾಗ ಎಷ್ಟು ಫ್ರೈ ಮಾಡ್ಕೊಂಡಿದ್ದೀನಿ, ಇವಾಗ ಸಾಕು. ಇದಕ್ಕೇ ನೀರು ಹಾಕ್ಕೊಂಬಿಡ್ತೀನಿ ನಾನು. ನೋಡಿ, ಇದಕ್ಕೆ 1.5 ಕಪ್ನಷ್ಟು ನೀರು ಹಾಕ್ಕೊಂಬಿಡ್ಬೇಕು. ಎಲ್ಲ ಚೆನ್ನಾಗಿ ಬೆನಿಬೇಕಲ್ವ, ಅದಕ್ಕೆ 1.5 ಕಪ್ನಷ್ಟು ನೀರು ಹಾಕ್ಕೊಳ್ಳಿ. ಇವಾಗ ಇದನ್ನು ಒಂದು ಸಾರಿ ಮಿಕ್ಸ್ ಮಾಡ್ಕೊಂಬಿಡ್ಬೇಕು. ಫ್ರೈ ಮಾಡಿರ್ತೀವಲ್ವ, ಅದಕ್ಕೆ ಅಲ್ಲಲ್ಲಿ ಅಂಟ್ಕೊಂಡ್ರೆ ಚಾನ್ಸ್ ಇರುತ್ತೆ. ಕುಕ್ಕರ್ ಬಿಸಿ ಇರುತ್ತಲ್ವ, ಅದಕ್ಕೆ ಒಂದು ಸಾರಿ ಮಿಕ್ಸ್ ಮಾಡ್ಕೋಬೇಕು. ಅಂಟ್ಕೊಂಡಿದ್ರೆ ಬಿಡಿಸ್ಕೋಬೇಕು. ಇವಾಗ ಕುಕ್ಕರ್ ಕ್ಲೋಸ್ ಮಾಡ್ಕೊಳ್ಳೋಣ. ಇವಾಗ ಕುಕ್ಕರ್ ಕ್ಲೋಸ್ ಮಾಡಿಕೊಂಡು 3 ವಿಷಲ್ ಬರೋವರೆಗೆ ಇದನ್ನ ಕೂಗಿಸ್ಕೊಳ್ಳೋಣ. ಇದನ್ನ ಕೂಗೋದಕ್ಕೆ ಬಿಡೋಣ. ಈಗ ಇದಕ್ಕೆ ಬೆಲ್ಲದ ಪಾಕ ಮಾಡ್ಕೊಳ್ಳೋಣ. ಬೆಲ್ಲನ ಕರಗಿಸ್ಕೊಳ್ಳೋಣ, ಪಾಕ ಎಲ್ಲ ಕರಗಿಸ್ಕೊಂಡ್ರೆ ಸಾಕು. ಇವಾಗ ನೋಡಿ, 1 ಬಟ್ಲು ಬೆಲ್ಲ ತೊಗೊಂಡಿದ್ದೀನಿ. ನೀವು ಟೇಸ್ಟ್ ಅನುಸಾರ ನೀವು ಬೆಲ್ಲ ತೊಗೋಬೋದು. ಕೆಲವೊಬ್ಬರು ಸ್ವೀಟು ಕಡಿಮೆ ತಿಂತಾರೆ, ಜಾಸ್ತಿ ತಿಂತಾರೆ. ಅದಕ್ಕೆ ನೀವು ಅದನ್ನ ನೋಡಿಕೊಂಡು ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಇವಾಗ ಬೆಲ್ಲ ಕರಗಿಸ್ಕೊಳೋದಕ್ಕೆ 1/2 ಕಪ್ನಷ್ಟು ನೀರು ಹಾಕ್ಕೊತೀನಿ. ನೋಡಿ, ಇಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ಇದನ್ನು ಬೆಲ್ಲ ಕರಗಿಸ್ಕೊಂಬಿಡೋಣ. ಇವಾಗ ನೋಡಿ, ನೀಟಾಗಿ ಇದನ್ನೆಲ್ಲ ಚೆನ್ನಾಗಿ ಬೆಲ್ಲ ಕರಗಿಸ್ಕೊಂಡು ಹಾಕ್ಕೊಂಬಿಡ್ಬೇಕು. ನೋಡಿ, ಇದರಲ್ಲಿ ಏನಾದ್ರು ಕಡ್ಡಿ ಅದು ಇರುತ್ತಲ್ವ, ಅದಕ್ಕೆ ಕರಗಿಸ್ಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ಚೆನ್ನಾಗಿಲ್ಲ ಪಾಕಲ್ಲಿದ್ದು ಬೆಲ್ಲ ಎಲ್ಲ ನೀಟಾಗಿ ಕರಗ್ತು. ಇವಾಗ ಇದನ್ನು ಸ್ಟವ್ ಗ್ಯಾಸ್ ಆಫ್ ಮಾಡ್ಕೊಂಬಿಡೋಣ. ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಈಗ ಗೋಡಂಬಿ ಮತ್ತು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಒಂದು ಪಾತ್ರೆನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊತಿದ್ದೀನಿ. ನೋಡಿ, 1-2 ಸ್ಪೂನಷ್ಟು ತುಪ್ಪ ಆದರೆ ಸಾಕು. ಇವಾಗ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳೋಣ. ನೋಡಿ, ಸ್ವಲ್ಪ ಬಾದಾಮಿ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಗೋಡಂಬಿ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ದ್ರಾಕ್ಷಿ ತೊಗೊಂಡಿದ್ದೀನಿ. ಇವಾಗ ಫಸ್ಟು ಬಾದಾಮಿ ಗೋಡಂಬಿ ಎರಡನ್ನೇ ಫಸ್ಟ್ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ದ್ರಾಕ್ಷಿ ಹಾಕ್ಕೊಳ್ಳೋಣ. ಸ್ಕಿಪ್ ಮಾಡಿದೆ ನೋಡಿ ಹೇಳ್ತೀನಿ. ಇವಾಗ ನೋಡಿ, ನೀಟಾಗಿ ಕಲರ್ ಚೇಂಜ್ ಆಗೋವರೆಗೆ ಇದನ್ನ ಫ್ರೈ ಮಾಡ್ಕೋಬೇಕು. ಈ ಥರ ಇಷ್ಟು ಫ್ರೈ ಆಗಿದ್ದಾಗ ಇವಾಗ ದ್ರಾಕ್ಷಿ ಹಾಕ್ಕೋಬೇಕು. ನೀವು ಮೊದಲೇ ದ್ರಾಕ್ಷಿ ಹಾಕ್ಕೊಂಬಿಟ್ರೆ ಇದ್ರ ಜೊತೆನೇ ದ್ರಾಕ್ಷಿ ಬೇಗನೆ ಸೀದ್ಬಿಡುತ್ತೆ. ಅದಕ್ಕೆ ಆಮೇಲೆ ಹಾಕ್ಕೋಬೇಕು. ಅದು ಸ್ವಲ್ಪ ಫ್ರೈ ಆದ್ರೇ ಉಬ್ಬಿ ಬಿಡುತ್ತೆ. ನೋಡಿ, ಎಷ್ಟು ಉಬ್ತಾ ಇದೆ ಅಂತ. ಈ ಥರ ಆಗುತ್ತೆ. ಅದಕ್ಕೆ ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇಷ್ಟಾದರೆ ಸಾಕು. ಇವಾಗ ಒಂದು ಬೇರೆ ಬಟ್ಲಿಗೆ ಇದನ್ನ ತಗೊತೀನಿ. ನೋಡಿ, ಇವಾಗ ಬೇರೆ ಬಟ್ಲಿಗೆ ತಗೊಂಡಿದ್ದೀನಿ. ಇದೇ ಬಾಣಲೆಯಲ್ಲಿ ಇನ್ನೂ ಸ್ವಲ್ಪ ತುಪ್ಪ ಮಿಕ್ಕಿದೆ ಅಲ್ವ, ಇವಾಗ ಇದಕ್ಕೆ ಶಾವಿಗೆ ಹಾಕ್ಕೊಳ್ಳೋಣ. ನೋಡಿ, ಶಾವಿಗೆ ಮನೆಯಲ್ಲೇ ಮಾಡಿರೋಂಥ ಶಾವಿಗೆ ಇದು. ನೋಡಿ, ಇದನ್ನ ಸಣ್ಣದಾಗಿ ಮುರಿದು ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಅಂಗಡಿಯಲ್ಲಿ ಸಿಗುತ್ತಲ್ಲ ಶಾವಿಗೆ, ಅದನ್ನು ಹಾಕ್ಕೋಬೋದು. ಅದು ಕೂಡ ಟೇಸ್ಟು ಚೆನ್ನಾಗಿರುತ್ತೆ. ನಮ್ಮ ಮನೆಯಲ್ಲೇ ಇತ್ತು ಮಾಡಿದ ಶಾವಿಗೆ, ಅದನ್ನೇ ಹಾಕ್ಕೊಂಡಿದ್ದೀನಿ. ಇದನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಕಲರ್ಸ್ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ನೀಟಾಗಿ ಚೆನ್ನಾಗಿ ಅದೇ ತುಪ್ಪದಲ್ಲೇ ಸಾಕು. ಮತ್ತು ಜಾಸ್ತಿ ತುಪ್ಪ ಹಾಕೋದೇನು ಬೇಡ. ಅಷ್ಟೇ ತುಪ್ಪದಲ್ಲೇ ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಈ ಥರ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು. ಆ ಥರ ಆದರೆ ಬೇಗ ಆಗುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಈ ಥರ ನಾ ಹೇಳೋ ರೀತಿಯಲ್ಲಿ ಮಾಡಿ ನೋಡಿ. ನೀವು ಟೇಸ್ಟ್ ಎಷ್ಟು ಸೂಪರಾಗಿರುತ್ತೆ ಅಂದರೆ ಅಷ್ಟು ಸೂಪರಾಗಿರುತ್ತೆ. ನೋಡಿ, ಇಷ್ಟು ಕಲರ್ ಚೇಂಜ್ ಆಯಿತು. ಇಷ್ಟಾದರೆ ಸಾಕು. ಇವಾಗ ಇದನ್ನ ತೆಗೆದಿಡ್ತೀನಿ. ನೋಡಿ, ಯಾವಾಗಲೂ ಹೆಸರುಬೇಳೆ ಬೇಯಿಸ್ಕೊಳಕ್ಕೆ ಇಟ್ಕೊಂಡಿದ್ದಲ್ವ, ಹೆಸರುಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ನೋಡಿ, ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. 3 ವಿಷಲಾದರೆ ನೀಟಾಗಿ ಚೆನ್ನಾಗಿ ಬೆಂದು ಬಿಡುತ್ತೆ. ನೀವು 2 ವಿಷಲಿಗಾದರೆ ಸ್ವಲ್ಪ ಇನ್ನೂ ಇದೇ ಇರುತ್ತೆ. ಅದಕ್ಕೆ ಬೇಕೆಂದರೆ ನೀವು ಸ್ಮ್ಯಾಶರ್ ತೊಗೊಂಡು ನೀವು ಮಿಕ್ಸ್ ಮಾಡ್ಕೋಬೋದು.
ಇವಾಗ ನೋಡಿ ಇದನ್ನೆಲ್ಲ ಒಂದು ಸಾರಿ ಮಿಕ್ಸ್ ಮಾಡ್ಕೊತೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊತೀನಿ. ನೀರು ಹಾಕ್ಕೊಂಡು ಗ್ಯಾಸ್ ಮೇಲೆ ಹಾಕ್ಕೊಂಬಿಡೋಣ. ಇವಾಗ ನೋಡಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಅರ್ಧ ಕಪ್ನಷ್ಟು ನೀರು ಹಾಕ್ಕೊಂಡ್ರೆ ಅರ್ಧ ಲೋಟದಷ್ಟು ಹಾಕ್ಕೊಂಡಿದ್ದೀನಿ ನೀರು. ಇವಾಗ ಬೆಲ್ಲದ ನೀರು ಹಾಕ್ಕೊಳ್ಳೋಣ. ನೋಡಿ ಸ್ವಲ್ಪ ಸೋದಿಸ್ಕೊಂಡು ಹಾಕ್ಕೊಳ್ಳಿ ಆದಷ್ಟು. ನೋಡಿ ಏನಾರು ಕಡ್ಡಿ ಅದು ಇರುತ್ತಲ್ವ, ಹಳ್ಳು ಮತ್ತು ಚಿಕ್ಕ ಚಿಕ್ಕ ಹಳ್ಳು ಅದು ಇರುತ್ತೆ, ಅದಕ್ಕೆ ಆದಷ್ಟು ಸೋದಿಸಿ ಹಾಕ್ಕೊಂಬಿಡಿ. ನೋಡಿ ಇದನ್ನೆಲ್ಲ ಸೋದಿಸ್ಕೊಂಡು ಹಾಕ್ಕೊಂಡಿದ್ದೀನಿ. ಇವಾಗ ಒಂದು ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ಕೊತಾ ಇದ್ದೀನಿ. 2 ಏಲಕ್ಕಿನ ಕೂಟಿಟ್ಕೊಂಡಿದ್ದೆ, ಅದನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡಿ ಒಂದು ಸಾರಿ ಎಲ್ಲ ನೀಟಾಗಿ ಹೆಸರುಬೇಳೆ ಮತ್ತು ಬೆಲ್ಲದ ನೀರು ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು. ಆ ಥರ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಬಿಡಿ. ಈ ಥರ ಮಿಕ್ಸ್ ಮಾಡ್ಕೋಬೇಕು. ನೋಡಿ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ಶಾವಿಗೆ ಹಾಕ್ಕೊಳ್ಳೋಣ. ನೋಡಿ ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ವ ಆವಾಗಲೇ ಆ ಶಾವಿಗೆನ ಇದಕ್ಕೆ ಹಾಕ್ಕೊತಿದ್ದೀನಿ. ಈ ಶಾವಿಗೆನ ನಿಮಗೆ ಇಷ್ಟೇ ಕಪ್ ಹಾಕ್ಕೋಬೇಕಂತೇನಿಲ್ಲ, ನಿಮ್ಗೆ ಟೇಸ್ಟು ನೀವು ಹೆಸರು ಬೇಳೆನಾರ ಜಾಸ್ತಿ ತೊಗೋಬೋದು ಅಥವಾ ಶಾವಿಗೆನಾರ ಜಾಸ್ತಿ ತೊಗೋಬೋದು. ನೋಡಿ ಇಷ್ಟು ಶಾವಿಗೆ ಹಾಕ್ಕೊಂಡಿದ್ದೆ ನಾನು, ಇಷ್ಟಾದರೆ ಸಾಕು. ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡಿ ನಾವು 1 ಬೈ 1 ಅಂತ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ ಎಲ್ಲನೂ ನಮಗೆ ಮಿಕ್ಸ್ ಮಾಡಿ ಹಾಕ್ಕೊಂಡ್ರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಒಂದು ಕಡೆ ಹಾಗೆಯೇ ಗಟ್ಟಿಯಾಗಿ ಕೂತ್ಕೊಂಡ್ಬಿಡುತ್ತೆ. ಅದಕ್ಕೆ ಆದಷ್ಟು 1 ಬೈ 1 ಅಂತಲೇ ಚೆನ್ನಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಎಲ್ಲ ಒಟ್ಟಿಗೆ ಹಾಕ್ಕೊಂಡ್ಬಿಟ್ರೆ ಅಷ್ಟೊಂದು ಚೆನ್ನಾಗಿ ಮಿಕ್ಸ್ ಆಗೋದಿಲ್ಲ, ನೀಟಾಗೋದಿಲ್ಲ. ನೋಡಿ ಇವಾಗ ಇಷ್ಟು ಮಿಕ್ಸ್ ಮಾಡ್ಕೊಂಡವಲ್ಲ, ಇವಾಗ ಇದಕ್ಕೆ ಹಾಲು ಹಾಕ್ಕೊಂಡಿದ್ದೀನಿ 1 ಕಪ್ನಷ್ಟು. ನೋಡಿ ಅದಾದ ನಂತರ ಇವಾಗ ಇದಕ್ಕೆ ಆವಾಗಲೇ ಫ್ರೈ ಮಾಡಿ ಇಟ್ಕೊಂಡಂಥ ಡ್ರೈ ಫ್ರೂಟ್ಸ್ನ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇವಾಗ ಮಿಕ್ಸ್ ಮಾಡ್ಕೊಂಬಿಡಿ ಇನ್ನೊಂದು ಸಾರಿ. ನೋಡಿ ಎಷ್ಟು ಸೂಪರಾಗಿ ಬಂದಿದೆ, ಘಮ ಘಮ ಅಂತ ಅಷ್ಟು ಸಖತ್ತಾಗಿದೆ ಅಂದರೆ ಅಷ್ಟು ಸೂಪರಾಗಿರುತ್ತೆ. ಬೇಗ ಕೂಡ ಆಗಿಬಿಡುತ್ತೆ. ಅಲ್ಲಿ ನೀವು ಲಕ್ಷ್ಮೀ ದೇವಿಗೆ ಪ್ರಸಾದಕ್ಕೆ, ವರಮಹಾಲಕ್ಷ್ಮಿಗೆ ಮತ್ತು ಬೇರೆ ಶುಕ್ರವಾರ ಈ ಥರ ಅಮಾವಾಸ್ಯೆ ಹುಣ್ಣಿಮೆ ಅಂತ ಈ ಥರ ಸ್ವೀಟ್ ಮಾಡ್ಕೊಂಡು ತಿನ್ಬೇಕು ಅನ್ನಿಸ್ದಾಗ ನೀವು ಮಾಡ್ಕೊಂಡು ತಿನ್ಬೋದು. ಸಿಂಪಲಾಗಿರುತ್ತೆ. ಇವಾಗ ಇದನ್ನ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ನೋಡಿ ಒಂದು ಬೌಲ್ಗೆ ಹಾಕ್ಕೊತಿದ್ದೀನಿ. ನೋಡಿ ನೀವು ಯಾವಾಗಲಾದ್ರೂ ಸ್ವೀಟ್ ತಿನ್ಬೇಕು ಅನ್ನಿಸ್ದಾಗ ಮಾಡ್ಕೋಬೋದು. ಮತ್ತು ದೇವ್ರ ಪ್ರಸಾದಕ್ಕೆ ಮತ್ತು ದೇವಸ್ಥಾನಕ್ಕೆ ಪ್ರಸಾದ ಕೊಡ್ತಿರ್ತಾರಲ್ವ, ಆವಾಗ ಕೂಡ ನೀವು ಮಾಡ್ಕೊಂಡು ಕೊಡ್ಬೋದು. ಸೂಪರಾಗಿರುತ್ತೆ. ಮನೆಯಲ್ಲಿ ಮಾಡ್ಬೋದು ಮತ್ತು ದೇವಸ್ಥಾನಕ್ಕೂ ಕೊಡ್ಬೋದು. ಅಷ್ಟು ಸೂಪರಾಗಿರುತ್ತೆ. ಸಿಂಪಲ್ಲಾಗಿ ಬೇಗ ಕೂಡ ಆಗುತ್ತೆ. ಸಡನ್ನಾಗಿ ಎಷ್ಟು ಬಂದಾಗ ಮಾಡ್ಬೋದು. ನೋಡಿ ಹೆಲ್ದಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ಟ್ರೈ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನೋಡಿ ಇವಾಗ ಸ್ವಲ್ಪ ಗೋಡಂಬಿ ಹಾಕ್ಕೊಂಡಿದ್ದೀನಿ. ಆಗಲೇ ಸ್ವಲ್ಪ ಹಾಕ್ಕೊಂಡಿದ್ದೆ, ಇನ್ನೊಂದು ಸ್ವಲ್ಪ ತೆಗೆದಿಟ್ಟಿದ್ದೆ, ಅವನು ಇದಕ್ಕೆ ಇವಾಗ ಹಾಕ್ಕೊಂಡಿದ್ದೀನಿ. ನೋಡಿ ಎಷ್ಟು ಸೂಪರಾಗಿದೆ ಅಂತ. ವಾವ್. ನೀವು ಕೂಡ ಖಂಡಿತ ಟ್ರೈ ಮಾಡಿ. ದೇವರೆಲ್ಲರಿಗೂ ಒಳ್ಳೇದು ಮಾಡಿ. ನಮಸ್ಕಾರ.